ದೇವ್ರೇ, ಎಂಥ ಪರಿಸ್ಥಿತಿ ತಂದ್ಬಿಟ್ಟಪ್ಪ. ಕೋಲ್ ಉರ್ಕೊಂಡು ಓಡಾಡೋಣ ಅಂದ್ರು ಕೋಲ್ ಕೊಡೋರು ಒಬ್ರು ದಿಕ್ಕಿಲ್ಲಲ್ಲಪ್ಪ. ಎಲ್ಲರೂ ಹೋಗ್ಬಿಟ್ಟಾರೆ. ನಾನೇ ಯಾರಿಗೂ ಬೇಡವಾದ್ನೆ. ನನಗೆ ಬಿದ್ದಿದ್ರು ಯಾರಿಗೂ ನನ್ನ ನೆನಪಾಗಲ್ವೇ. ಅಲ್ಲೆಲ್ಲರೂ ಗೃಹ ಪ್ರವೇಶ ಮಾಡ್ಕೊಂತಾರೆ. ನನ್ನ ಮಗಳು ಮನೆ ಕೇಳ್ಕೊಂಬಕು ನನಗೆ ನೋಡೋಕ್ಕಾಗ್ತಿಲ್ಲಲ್ಲ. ನಂದು ಎಂಥ ಪರಿಸ್ಥಿತಿ ಬಂತಪ್ಪ ದೇವ್ರೆ, ಯಾಕಪ್ಪ ನನಗೆ ಇಂಥ ಪರಿಸ್ಥಿತಿ ಕೊಟ್ಟೆ. ಅಯ್ಯೋ ಬೋಡಿ, ಎತ್ತಗೋದೆ ನೀನನ ಬಾರೆ. ನಾನು ಹಂಗೆ ಬಾತ್ರೂಮ್ಗೆ ಹೋಗ್ಬೇಕು, ಸುಸು ಬರ್ತವೆ. ಒಂದು ಕೋಲನ್ನ ಕೊಟ್ಟೋಗ್ರೆ ಯಾರಿರ್ತಾವ, ಒಂದು ಕೋಲ್ ಕೂಡ ಇಕ್ಕೊಂಡಿಲ್ಲ. ಒಂದು ಕೋಲನ್ನ ಕೊಟ್ಟರೆ ಹೆಂಗೋ ಊರ್ಕೊಂಡು ಹೋಗ್ತೀನಿ. ಬೋಡಿ, ಏ ಬೋಡಿ, ಎತ್ತಗೋದೆ. ಅಯ್ಯೋ ನಿಂಗಜ್ಜಿ, ಎತ್ತಗೋದಜ್ಜಿ. ಈಗೇನಮ್ಮ ಹೊಟ್ಟೆಗಿರೋರೆಲ್ಲ ನೆನಪು ಬರ್ತಾರೆ. ಅದೇ ಎಂದಾನ ಒಂದಿನ ನಿಮ್ಮ ಮನೆ ಬಾಕ್ಲಕ್ಕೆ ಹಿಂಗೆ ಆಸೆ ಹೋಗ್ತಿದ್ರೆ ನಿಮ್ಮ ಸೊಸೆ ತಂಗ ಮಾತಾಡಿದ್ರ ಪ್ರೇಮ ಮುಂತಾಗೆ ನಿಮ್ಗಿನ್ನೇ ಮಾಡಕ್ಕೆ ಹೋಗುತ್ತಿಲ್ಲ. ನಮ್ಮ ಮನೆಗೆ ನಿಮಗೆ ಎಲ್ಲರಿಗೂ ಯಾಕೆ ಬರ್ತೀರಾ ನಮ್ಮ ಮನೆ ಬಾಕ್ಲಕ್ಕೆ ಅಂತಾರೆ ಇಂತಾರೆ. ವಯಸ್ಸಾಯ್ತೆ ಅಲ್ಲೆಲ್ಲ ನಿಮ್ಮ ಮನೆಗಳ್ತ ಕುಕ್ಕಂಬಿಟ್ಟು ನಮ್ಮಂತಕ್ಕೆ ಯಾಕೆ ಮಾಡಕ್ಕೆ ಬರ್ತೀರಾ ಒಗತ್ ನಿಲ್ದಂಗೆ. ಅಬ್ಬಾ ಬಾಬಾ ಯೋಸೆ ಮಾತಾಡಿದ್ದು ಚಂದ್ರಿ. ಇವತ್ತು ನಾವೇ ಬೇಕಾದ್ವೇನೆ ನಿಂಗಜ್ಜಿ ಬೋಡಿ ಅಂತ ಕರಿತೀಯ. ನನಗೆ ಗೊತ್ತು, ಇವಾಗ ಯಾರ ಸಹಾಯ ಇಲ್ಲದೆ ನಾನು ಎದ್ದು ಓಡಾಡೋಕೆ ಕೂಡ ಆಗಲ್ಲ ಅಂತ. ಬೋಡಿ, ಒಂದು ಕೋಲಾದರೂ ತಂದು ಕೊಟ್ಟೋಗೆ. ಊರ್ಗೋಲಂಗೆ ಇಕ್ಕೊಂಡು ಅಡ್ಡಾಡ್ತೀನಿ. ಯಾಕೆ ಇವಾಗ ಬೋಡಿ ಬೋಡಿ ಅಂತ ನನ್ನಿಂದ ಬಿದ್ದಿದ್ಯಾ? ನಾನೇ ನಿನ್ಗೇನು ಆಳೆ ಎಲ್ಲ ನಿನ್ನ ಮುಂದೆ ಮಾಡಿಕಾಕೆ? ಅದೇ ಮತ್ತೆ ನಮ್ಮನ್ನೇ ನಿಮ್ಮ ಸೊಸೆ ಅಂದ್ಕೊಂಡಿದ್ದೀಯೇನು? ನೀನು ಏಟಂದ್ರೆ ಅನ್ನಿಸ್ಕೊಂಡು ದೊಡ್ಡರಿಗೆ ಮಾಡಿಕೊಂಡು ನಮ್ಮ ಕರ್ತವ್ಯ, ವಯಸ್ಸಾಗೈತೆ ಬಿಡು ಅಂತೇಳಿ ಅನುಸರಿಸ್ಕೊಂಡು ನಿನಗೆ ಮುಂದಕ್ಕೆ ಮಾಡಿಕ್ಕಿತ್ತು ಅಂತ ತಟ್ಟೆಕ್ಕಿ ಕೊಡ್ತಾಳಲ್ಲ, ನಮ್ಮನ್ನೇ ನೀನು ಸೊಸೆ ಮಾಡ್ಕೊಂಡಿದ್ದೀಯೇ. ಅವರಾದ್ರೆ ಮನೆ ಮನುಷ್ಯರು, ವಯಸ್ಸಾದವ್ರನ್ನ ಯಾಕೆ ಉಪವಾಸ ಕೆಡೋದಂತ ನೀನೇನೇ ಅಂದ್ರೂ ತಲೆ ಕೆಡಿಸ್ಕೊಂಡಂಗೆ ನಿನಗೆ ಮುಂದಕ್ಕೆ ಮಾಡಿಕ್ತಾರೆ. ನನಗೇನೆ ಕಂಡರು ನಿಂತಾಗ ಅನ್ನಿಸ್ಕೊಂಬಿಲ್ಲ ಅಂದರೆ ಇನ್ನು ಏನೋ ಹೋಗ್ಲಿ, ನಿನ್ನ ಗಂಡ ನಿನ್ನ ಮಗ ಹೇಳಾರ ಅಂತ ತಂದು ಇಡ್ಲಿ ತಗೊಬಂದಿದ್ದೀನಿ ನೋಡು, ದುಡ್ಡು ಕೊಟ್ಟೋಗ್ಯಾರ ಅಂತ. ಎದ್ದು ತಿಮ್ಮಂಗಿದ್ರೆ ತಿನ್ನು. ಒಂದೊಂದು ಕ್ಷಣ ಆ ಬಚ್ಚಲ ಮನೆಗೆ ಬಿಡೆ, ಹೋಗೊಂದಿಟ್ಟು ಮಕ ನನ್ನ ತೊಳ್ಕೊಂಡು ಬ್ರಷ್ ಗೀಶ್ ಉಜ್ಕೊಂಬತ್ತೀನಿ. ನೀನು ಸಾಕ್ರಿ ಮಾಡಕ್ಕೆ ನಾವೇನೇನು ಬಿಟ್ಟು ಬಿದ್ದಿಲ್ಲ ಕಣೆ ಇಲ್ಲಿ. ಅದೇ ಹೆಂಗೆಲ್ಲ ಯಮ್ಮನ್ ಬಾತ್ರೂಮ್ಗೆ ಬಿಡ್ಬೇಕಂತೆ, ಯಮ್ಮನ್ ಸಾಕ್ರಿ ಮಾಡ್ಬೇಕಂತೆ. ಇನ್ನು ಇವಳಿಗೆ 3 ಹೊತ್ತು ತಂದು ಕೊಡೋದಲ್ದೆ ಇವಳು ಸಾಕ್ರಿ ಬೇರೆ ಮಾಡ್ತಾಳೆ. ಹಿಂಗಿದ್ದೀವ್ರಿ ಇವತ್ತು ಯಾಕೆ ಇಲ್ಲಿ ಬಿದ್ದಿರ್ತಿದ್ದೆ, ಕರ್ಕೊಂಡೋಗಾರ ನಿನ್ನ ಅಲ್ಲಿ. ಯೋಟೆ ಕಷ್ಟ ಆಗಲಿ ಬಾ ಅಲ್ಲಿ ಇರ್ಮೆಂತೆ. ಯಾಕಂದ್ರೆ ನೀನು ಸೊಸೆ ಮನೇನೂ ಅದೇ, ಮಗಳೂರು ಅದೇ, ಎಲ್ಲನ ಅಂತ ಇರ್ಮೆಂತೆ. ಎಲ್ಲರೂ ಇದ್ದೀವಿ ನೋಡ್ಕೊಂತೀವಿ ಬಾ ಅಂತ ಕರ್ಕೊಂಡೋಗರು. ನಿನ್ನ ಅವತಾರಕ್ಕೇನೆ ಹೆಂಗನ ಮಾಡಿ ಸತ್ರು ಸಾಯ್ಲಿ ಅಂತ ಇಲ್ಲಿ ಬಿಟ್ಟೋಗ್ಯಾರೆ. ಸತ್ಯ ಅವನು ಇನ್ನು ಸರಿ ಅಂತ ಒದ್ದು ಸಾಯಿಸ್ತೀರೆ. ನಾನು ಯಾವಾಗೋ ಸತ್ತೋಗಿನಿ, ಇನ್ನು ನಿಮ್ಮ ಮಾತಿಂದ ಏನೇ ನಾನು ಚುಚ್ಚಿ ಮಾತಾಡಿ ಇನ್ನೂ ನಾನು ಸಾಯಿಸ್ತೀರಲ್ಲೇ. ನಾವ್ಯಾಕೆ ತಾಯಿ ನಿನ್ನನ್ನು ಸಾಯಿಸನಿ? ನಿನ್ನನ್ನು ಸಾಯಿಸೋಳಾಗಿದ್ರೆ ನಾವ್ಯಾಕೆ ನಿನಗೆ ತಿಂಡಿ ತಂದು ಕೊಡ್ತಿದ್ವಿ? ನಿನ್ನ ಗಂಡ ನಿನ್ನ ಮಗ ಹೇಳೋಗ್ಯಾರ ಅಂತ. ಇವತ್ತು ನಿನ್ನ ಮಗಳ ಮನೆಗೆ ಗೃಹ ಪ್ರವೇಶ. ಅದು ಹೆಂಗೆ ಗೃಹ ಪ್ರವೇಶ ಮಾಡ್ಕೊಂತಾರೆ ಗೊತ್ತೇ? ನಿನ್ಗೆ ಹೆಂಗೆ ಗೊತ್ತು ಬೋಡಿ? ಹೆಂಗೆ ನಿನ್ನ ಮಗಳ ನಂಬರು ನನ್ನ ಸೊಸೆ ತಗೈತೆ. ಸೊಸೆ ವಾಟ್ಸಪ್ಪಾಗೆ ಅದೇನೋ ಹಾಕ್ಯಂತಾರಲ್ಲ, ಫೋನಾಗ ಬಿಡ್ತಾರಂತಲ್ಲ, ಹಾಗಂಗೆ ನಿನ್ನ ಮಗಳು ಫೋಟೋ ಎಲ್ಲ ಫೋನಾಗ ಬಿಟ್ಟಾಳಂತೆ. ಅವು ನೋಡಿ ನನಗೆ ತೋರಿಸಿದ್ಲು. ನೋಡಜ್ಜೆ ಗಂಗಕೈಯರು ಎಂಥ ಚೆನ್ನಾಗಿ ಮನೆ ಗೃಹ ಪ್ರವೇಶ ಮಾಡ್ತಾರೆ, ಇಲ್ಲಲ್ಲ ನೆಮ್ಮದಿಯಾಗಿ ಮಾಡ್ಕೊಂತಾರೆ. ಈ ಚಂದ್ರಿ ಹೋಗಿದ್ರೆ ಎಲ್ಲ ಬರೀ ಅಡ್ಬಿಡಂಗೆ ಹೆಂಗೆ ಬರೀ ಗಲಾಟೆ ಮಾಡ್ಕೊಂಡು ತಂದಿಕ್ಕೆ ತಮಾಷೆ ನೋಡೋದು, ಯಾರಿಗೆ ತಂದಿಕ್ಕೆ ಎಲ್ಲಿ ಗಲಾಟೆ ಮಾಡೋಣ ಅಂತ ಮಾಡಾಳು ಅಂತ. ನೋಡಜ್ಜೆ ಎಂಥ ಚೆನ್ನಾಗಿ ಎಲ್ಲ ಮಾಡ್ತಾವ್ರೆ ಅಂತನ ಎಲ್ಲ ತೋರಿಸಿದ್ರು. ಅದೇ ಮತ್ತೆ ನನಗೂ ತೋರಿಸಿರು, ನಾನು ನೋಡಿದೆ. ಫೋನ್ನಾಗ ಎಲ್ಲ ಬಿಟ್ಟಾರೆ, ಎಲ್ಲ ಫೋಟೋಗಳೆಲ್ಲ ಹಾಕಿದ್ರು, ನಾವು ನೋಡಿದ್ವಿ. ಅಬ್ಬಾ ಎಂಥ ಚೆನ್ನಾಗಿ ಕಳೆ ಐತೆ ಹುಡುಗಿ ಮಕ್ಕದಾಗೆ. ಎಲ್ಲರೂ ನಿನ್ನ ಸೊಸೆನೂ ಗನವಾಗಿ ಎಲ್ಲ ಸೀರೆ ಉಟ್ಕೊಂಡು ಎಂಥ ಚೆನ್ನಾಗಿ ಮನೆ ಕಿಳ್ಕೊಂಬ ಶಾಸ್ತ್ರ ಮಾಡ್ತಾರೆ. ನಿನಗೆ ಬಂದೈತಿ, ನಿನಗೆ ಸರಿಯಾಗಿ ದೇವರು ಶಿಕ್ಷೆ ಕೊಟ್ಟಾನೆ ಹೇಳು. ಹೌದೇನೆ? ನನ್ನ ಫೋನ್ ಆದರೂ ಕೊಡೆ, ನನ್ನ ಫೋನಾಗ ನೋಡ್ಕೊಂತೀನಿ. ವಾಟ್ಸಪ್ಪಾಗ ಹಾಕಿರಂದ್ರೆ ನನಗೂ ನೋಡೋಕೆ ಬರ್ತೈತೆ. ಫೋನ್ನಾಗೆ ಫೋಟೋ ಬಿಟ್ಟಿರೋದು ಹೆಂಗೆ ನೋಡೋದಂತ ನಾನು ಅದನ್ನಾರು ನೋಡ್ಕೊಂತೀನಿ. ನಿನ್ನ ಫೋನ್ ಎಲ್ಲಿ ಇಟ್ಕೊಂಡಿದ್ಯೋ ನಮ್ಗೆ ಗೊತ್ತಮ್ಮ. ನಮ್ಮನ್ನು ಯಾವಾಗ ಕಳ್ಳಿ ಥರ ನೋಡ್ತೀಯ? ಇವಾಗ ನಿನ್ನ ಮನೆಗಳು ಫೋನ್ ಎಲ್ಲೈತೆ ನಾವು ಹುಡುಕಿ ಬಂದು ಕೊಡ್ಬೇಕಾ? ಅವೆಲ್ಲ ನಮ್ಮ ಕೈಲಿ ಆಗಂಗಿಲ್ಲಮ್ಮ. ನಮ್ಗೆ ಯಾಕೆ ಬೇಕು? ನಿಮ್ಮ ಮನೆಗೆ ನಿಮ್ಮ ರೂಮ್ನಾಗ ಎಲ್ಲೈತೆ ಹೋಗಿ ತಂದ್ಕ. ಏನೋ ಈತ ಚಾರ್ಜಿಗಿಲ್ಲದೆ ಸ್ವಿಚ್ ಆಫ್ ಆಗಿ ಬಿದ್ದೈತೆ, ಯಾವಳಿಗೆ ಗೊತ್ತು? ಹ್ಞೂ ಕಣೆ, ಅದು ಯಾಕೋ ಬಡ್ಕೊಂತಾನೆ ಇಲ್ಲ. ಅಂದರೆ ಚಾರ್ಜ್ ಇಲ್ಲ ಅನಿಸುತ್ತೆ. ಹೋಗಿರೋರ್ಗು ನಾನು ಯಾರಿಗೂ ನೆನಪಿಲ್ವೇ? ಒಂದು ಸರಿನಾದರೂ ಈ ಚಂದ್ರಿ ತಿನ್ಲಾ ಉಂಡ್ಲಾ ಬಿಟ್ಲಾ ಐದಳ ಇಲ್ವಾ ಅಂತ ಯಾರು ಫೋನ್ ಮಾಡೋರೇ ಇಲ್ಲ ಕಣೆ. ನಿಮ್ಗೆ ಯಾರಾದರೂ ಫೋನ್ ಮಾಡಿದ್ರೇನೆ? ನಮ್ಮ ರಮೇಶನ, ನಮ್ಮ ಅಯ್ಯಪ್ಪನ, ನಮ್ಮ ಗಂಗನೂ ಮಾಡಲಿಲ್ವೇನ್ರಿ ನಿಮ್ಗೆ ಯಾರಿಗೂ? ಯಾಕೆ ಮಾಡ್ತಾರೆ? ಗನವಾಗಿ ಎಲ್ಲ ಗೃಹ ಪ್ರವೇಶ ಮನೆ ಕಿಳ್ಕೊಂಬ ಶಾಸ್ತ್ರ ಎಲ್ಲ ಮಾಡ್ತಾರೆ. ಎಂಥ ಚೆನ್ನಾಗಿ ಹಂಗೇನೆ ಎಲ್ಲರೂ ಒಬ್ರಿಗಿಂತ ಒಬ್ರು ಎಂಥ ಚೆನ್ನಾಗಿ ಎಲ್ಲ ಸೇರ್ಕೊಂಡು ಮಾಡ್ತಾವ್ರಿ. ಆ ಫೋನ್ನಾಗ ನೋಡಿದ್ರೆ ನಾವು ಯಾಕನ ಹೋಗ್ಲಿಲ್ಲಪ್ಪ ಆಮಂಗೆ ಆಗ್ತೈತೆ. ಅದೇನೇ ನಿಂಗಿ
ಕಣೆ ಏನ್ ಮಾಡೋದು ಪಾಪ ಹುಡುಗಿ ನಮಗೂ ಫೋನ್ ಮಾಡಿ ಹೇಳಿತ್ತು ಬರ್ರಿ ಅಂತಾನ. ಈಗ ಏನ್ ಮಾಡೋದು ದೂರ ನಮ್ಮ ಕೈಲಿ ಹೋಗಕ್ ಆಗಲ್ಲ ಅಂತಾನ. ಹೆಂಗೋ ಆ ರಮೇಶ ನಮ್ಮ ಅಮ್ಮ ಇನ್ನೊಂದಿಟ್ಟು ನೋಡ್ಕೇಳ್ರಿ ನಾವು ಬರೋವರೆಗೂ ಅಂತ ಹೇಳೋದ್ನಲ್ಲ. ಈ ಮುಷಂಡಿ ಮಕ್ಕಳು ನೋಡ್ಕೊಂಡು ಇಲ್ಲಿ ಬಿದ್ದಿರಂಗಾತ್ ನಮಗೆ. ಹೊಟ್ಟೆ ಹಸಿತೈತ್ ಕಣೆ ಬೋಡಿ. ನನ್ನ ಒಂದು ಕ್ಷಣ ಕರ್ಕೊಂಡೋಗ್ಬಾರೆ. ಆಮೇಲೆ ಒಂದು ಕೋಲ್ ಕೊಡೆ. ಇಲ್ಲಿ ಇಕ್ಕೊಂಡು ಯಾವಾಗ ಬೇಕು ಆವಾಗೆ ನಾನೇನೆ ಕೋಲ್ ಉರ್ಕೊಂಡು ಅಡ್ಡಾಡ್ತೀನಿ. ಬಟ್ ನಿಮ್ಮನ್ನು ಕರಿಯಲ್ಲ. ಸರಿ ಇದೊಂದು ಸರಿ ಬಚ್ಚಲ ಮನೆಗೆ ಕರ್ಕೊಂಡೋಗಿ ಬರ್ತೀನಿ. ನೀನೇ ಇಕ್ಕೊಂಡು ತಿಂದು ತಟ್ಟೆಗಳೆಲ್ಲ ನೀನೇ ತೊಳ್ಕ. ಅದೇ ಮತ್ತೆ ನಮ್ಗೇನು ನಿನಗೆ ಮಾಡಿಕ್ಲಿಲ್ಲ ಅಂತ ಕರ್ಮ. ನಾವು ಹೋಗ್ತೀವಿ. ಸರಿ ಇದೊಂದು ಸರಿನಾದ್ರೂ ಹಂಗೆ ಬಚ್ಚಲ ಮನೆಗೆ ಕರ್ಕೊಂಡೋಗಿ. ಸರಿ ಎದ್ದಾಳು. ಯಮ್ಮ ನನ್ನ ಕೈಲಿ ಒಬ್ಳು ಕೈಲಿ ಆಗಲ್ಲ ಕಣೆ. ನಿಂಗೆ ಬಾರೆ ಒಂದಿಟ್ಟು ಇತ್ತ ಹಿಡ್ಕ. ವಯಸ್ಸಾದವ್ರು ನಮ್ಮನ್ನು ಕರೀತಾರೆ. ಇವರು ನಿಮ್ಮನ್ನು ಹಿಡ್ಕೊಂಬಕನ ನಮ್ಮ ಕೈಲಿ ಆಗತ್ತೆ. ಅದಕ್ಕೆ ಹೇಳೋದು ಬಿಸಿ ರಕ್ತ ಐತಂತನ ಬಾಯಿ ಐತಂತ ಹೇಳಿ ಎಲ್ಲಿ ಬಿಲ್ಲದ ನಾಲ್ಗೆ ಅಂತ ಹೇಳಿ ಸುಮ್ಮನೆ ಸ್ವಾದ್ರಿದ್ರೆ ಈಗ ಹಿಂಗೆ ಬರ್ಬಾರ್ದು ಕಾಯಿಲೆ ಬಂದು ಇಲ್ಲ ಏನಾದರೂ ಆಗಿ ಆ ದೇವ್ರು ನಿಮ್ಗೆ ಶಿಕ್ಷೆ ಕೊಟ್ಟಾಗ ನಿಮ್ಮನ್ನು ಕ್ಯಾರೆ ಎಂಬರು ಒಬ್ಬರು ಇಲ್ದಂಗೆ ಆಗ್ತಾರೆ. ಇವಾಗ ನಡೆಸ್ಕೊಂಡು ಕರ್ಕೊಂಡೋಗಿ ಇವಳನ್ನ ಎತ್ತಿಳ್ಸಕ್ಕೆ ನಮಗೆ ನಮ್ಮಂತ ಮುದುಕರು ಕೈಲಾಗ್ತತೆ. ಮಾತಾಡ್ಬೇಕಾದ್ರೆ ನಮ್ಮನ್ನ ಮುದುಕರು ಅಂಬಾಳು. ಇವತ್ತು ಇವಳಿಗೆ ಮುದುಕರೇ ಬೇಕಾಗೈತಿ. ಅದೇ ಮತ್ತೆ ಎಲ್ಲರಿಗೂ ಒಂದು ಕಾಲ ಬರ್ತೈತಿ. ದೇವರು ನಿನ್ಗೆ ಇಂಥ ಕಾಯಿಲೆ ಕೊಟ್ಟಾನೆ ಅಲ್ವೇ. ನಿನಗೆ ಮುಂದೆ ಏನಾರು ನಾಯಿ ಹಂಗೆ ಆಡ್ತೀಯೇನೆ. ಏನಾರು ನಾಯಿ ಹುಚ್ಚ ಹೋಯ್ತೈತಲ್ಲ ಆಗ ಹಂಗೆಲ್ಲ ಹೋಗಿ ಹುಚ್ಚ ಒಯ್ಯೋದು. ನಾಯಿ ಬಹು ಅಂತ ಬೊಗಳ್ತಾವಲ್ಲ. ಇನ್ನು ಮುಂದೆ ಹಂಗೆ ಜನಗಳ ಮೇಲೆ ಹಂಗೇನೆ ಬಾಯಿ ತಕ್ಕೊಂಡು ಹೋಗ್ತೀಯ ಕೆಕ್ಕರಿಸ್ಕೊಂಡು. ಇನ್ನೂ ಎದುರಿಸ್ಬೇಡ್ರಿ ನನಗೆ ಬೋಲ್ ಭಯವಾಗ್ತೈತೆ. ಇವಾಗೆ ಕೈ ಕಾಲು ಹಂಗೆ ತೊಲೆ ಆಗ್ಯಾವೆ. ಆನೆ ಕಾಲು ಥರ ಆಗ್ಯಾವೆ. ಕೈಯಾಗ ಯಾತನ ಹಿಡ್ಕೊಂಡ್ರು ನನಗೆ ಸ್ಪರ್ಶನೇ ಗೊತ್ತಾಗ್ತಿಲ್ಲ ಹಿಡ್ಕೊಂಡು ಇನ್ನೂ ಇಲ್ಲ ಅಂತ. ನೀವು ಅದ್ರಾಗೂ ಮುಂದೆ ನೀನು ನಾಯಿ ಥರ ಆಡ್ತೀಯೇನೆ ಅಂತಂದ್ರೆ ನನಗೆ ಭಯವಾಗ್ತೈತಿ ಕಣ್ರೆ. ಎದುರಿಸ್ಬೇಡ್ರಿ ಕಣ್ರೆ ಬೋಡಿ. ಬಾಬಾ ಮಾತೇ ಹೊರಗೆ ಬರಲ್ವಲ್ಲೇ ನೋಡ್ದೇನೆ ಬೋಡಿ. ಚಂದ್ರಿ ಅಂದ್ರೆ ಹಂಗೆ ಹೆಂಗ್ ಗಟ್ಟಿಕಿ ಇದ್ದಂಗಿದ್ಲು. ಇವಾಗ ನೋಡಂಗೇನೆ ಮಾತೇ ಬರಲ್ಲ ನಮ್ಮಂಗೆ. ಅಯ್ಯೋ ಯಪ್ಪ ಯಮ್ಮ ಅಂತ ನಾಡ್ಕಾಡ್ತಾಳಲ್ಲೇ. ಬೋಲೇರೆ ನೀನು. ನಾಟಕ ಎಲ್ಲ ಗೊತ್ತು ಬಾರಮ್ಮ ಬಾ. ನಿನ್ನ ಬಾತ್ರೂಮಿಗೆ ಕರ್ಕೊಂಡೋಗಿ ಬಿಡೋದಷ್ಟೇ ನಮ್ದು. ನಮ್ಗೇನು ಮಾಡಕ್ಕೆ ಆಗುತ್ತಿಲ್ವೇ. ಮುದುಕರು ಮಾಡೋ ಕೆಲಸ ಇಲ್ದಾರೆ ನಮ್ಮಂತಕ್ಕೆ ಬರ್ತಾರ ಅಂತಿದ್ದೆ. ಇವಾಗ ನಾವ್ಯಾಕೆ ಬೇಕು ನಿನಗೆ. ನಮಗೂ ಕೆಲಸ ಇದಾವೆ. ನಾವು ಅಪ್ಪನ ನಮ್ಮ ಮನೆ ತಕ್ಕ ಹೋಗ್ಬೇಕು ಆಗ್ಬೇಕು. ಇನ್ನೂ ಇವಳಿಗೆ ಇನ್ನೂ ಕೈ ಕಾಲು ಬಿದ್ದೋಗ್ಬೇಕು. ಎಲ್ಲ ಮೂಲೆಗೆ ಆಗ್ಬೇಕು. ಆ ದೇವರು ಇವಳನ್ನ ಯಾರು ನೋಡ್ಕೊಂಬಾರ್ದು. ಸೊಸೆನೂ ನೋಡ್ಕೋಬಾರ್ದು, ಮಗನೂ ನೋಡ್ಕೋಬಾರ್ದು, ಗಂಡು ನೋಡ್ಕೋಬಾರ್ದು. ತಗೊಂಡೋಗಿ ಅಲ್ಲೆಲ್ಲ ವೃದ್ಧಾಶ್ರಮದಾಗ ಹಾಕ್ಬೇಕು. ದುಡ್ಡು ಕೊಟ್ರೆ ಅವರೇ ನೋಡ್ಕೊಂತಾರಂತಲ್ಲ. ಎಲ್ಲಿ ನೋಡ್ಕೊಂತಾರೆ ಅನಾಥಾಶ್ರಮದಾಗೆ. ಸುಮ್ಮನೆ ದುಡ್ಡು ಇಸ್ಕೊಂತಾರೆ. ಅವ್ರಿಗೆ ಒಬ್ಬರನ್ನ ನೋಡ್ಕೊಂಬಕ್ಕೆ ಇರ್ತಾರ ಅಂತ ಹೇಳ್ತಾರೆ. ಎಲ್ಲಿ ನೋಡ್ಕೊಂಬಲ್ಲ. ಆತ ಒತ್ತಿಗೆ ಸರಿಯಾಗಿ ಯಾರು ಸರಿ ಉಂಬಕ್ಕೆ ಕೊಡ್ತಾರಂತೆ. ಇವ್ರಿಗೆ ಯಾತನ ಇಂಜೆಕ್ಷನು ಪಂಜೆಕ್ಷನು ಹುಷಾರಿಲ್ಲ ಅಂದ್ರೆ ಒಬ್ರು ಬಂದು ಹಾಕಿ ಹೋಗ್ತಾರಂತೆ. ಈ ಅಮ್ಮೇನು ಮುಖ ತೊಳ್ಕೊಂಡಾಳೆ ಯಾತನ ಬ್ರಷ್ ಮಾಡ್ಯಾಳೆ ಯಾರು ಯಾತ ಕೇಳಲ್ಲ. ಇವ್ರ ಕೆಲಸ ಅವಳೇ ಮಾಡ್ಕೋಬೇಕು. ಎಷ್ಟು ದುಡ್ಡು ಕೊಟ್ಟರು ಆಟೆ ಅಂತ ತಗೊಂಡೋಗಿ ಇವಳ ಬಿಡಬೇಕು. ಯಪ್ಪ ಅಮ್ಮ ಇಲ್ಲಿಂದ ಹೋಗಿ ಬರೋಕ್ಕೆ ಸುಸ್ತಾಗ್ತೈತೆ ಕಣೆ ನನಗೆ. ಅದಕ್ಕೆ ನಾವೇನು ಮಾಡೋಣ ತಾಯಿ. ನಿನ್ನ ಮನೆಗೆ ಏನಂತ ಟೆಂಟ್ ಹಾಕೇನು ಕೂಕಬೇಕೆ ಸಾಕ. ಎಲ್ಲ ನಾವು ಹೋಗ್ಲಿ ನಿನ್ನಂತ ಕಟ್ಟಕ್ಕೆ ಮನ್ಸರ ಅಲ್ಲ ನಾವು. ತಟ್ಟೆ ಕಾಕೆ ಬಂದು ಇಡ್ಲಿನ ಕವರ ಇರೋ ತಟ್ಟೆ ಕಾಕೆ ಬಂದು ಕೊಟ್ಟಿದ್ದೀವಿ ತಿನ್ನು. ಈ ಪಟ ಅವಳಿಗೆ ಬಂದಿದ್ದವಳು ಅನ್ಭವಿಸ್ಕೊಂತಾಳೆ. ನಮ್ಗೆ ಯಾಕೆ. ಅದೇ ಮತ್ತೆ ನಮಗೆ ತಂದು ಕೊಡೋ ಅಂತ ಅಷ್ಟೇ ಹೇಳಿರೋದು. ಇವಳು ಮುಂದಕ್ಕೆಲ್ಲ ಸಾಕ್ರಿ ಮಾಡೋ ಅಂತ ಅಲ್ಲ. ಬರ್ತಾರೆ ಇವತ್ತು ಮುಗಿಸ್ಕೊಂಡು ಬೆಳಗ್ಗೆಲ್ಲ ಬತ್ನಿ ಅಂತ ಹೇಳೇನೆ ಫೋನ್ ಮಾಡಿದ್ದ. ಹಂಗಾರೆ ನನ್ನ ಮಗ ಫೋನ್ ಮಾಡಿದ್ನೇನು. ನಿನ್ನನ್ನು ವಿಚಾರಿಸೋಕೇನಲ್ಲ. ನಮ್ಮ ಅಮ್ಮಗೆ ತಿಂಡಿ ಕೊಟ್ರಾ ಅಂತ ಅಷ್ಟೇ ನೀನು ಕೇಳಿದ್ದು. ಬಗ್ಗೆ ಅವನೇನು ಕೇಳಿಲ್ಲ. ತಿಂಡಿ ಒಂದು ತಗೊಂಡೋಗಿ ಕೊಡಮ್ಮ ಅಂತ ಅಷ್ಟೇ ಹೇಳಿದ್ದು. ತಂದು ಕೊಟ್ಟಿದ್ದೀವಿ ತಿನ್ಕ. ಯಾಕಪ್ಪ ದೇವರು ನನಗಿಂತ ಕಷ್ಟ ಕೊಟ್ಟೆ. ಬಾಯಿ ಆಯ್ತು ಅಂತ ಸುಮ್ಮನೆ ಬಾಯಿಗೆ ಬಂದಿದ್ದಲ್ಲ ಹೋದ್ರದೆ. ಇವಾಗ ನನಗೆ ಅದೇ ಶಾಪ ಆಯ್ತೆ.